ಇಲ್ಲಿ ಇದ್ದಾರೆ ರಾಘುವನ್ನು ಸಾಕಿದಂತ ಹೀರೋ. ಇವರಿದ್ದಾರೆ ನೋಡಿ, ಇವನೇ ಆ ಚಿತ್ರದಲ್ಲಿ ನಟಿಸಿದಂತಹ ರಾಘು. ಈಗ ದೊಡ್ಡದಾಗಿದ್ದಾನೆ ನೋಡಿ. ಶಶಾಂಕ್ ಅವರು ಬಹಳ ಇಂಟ್ರೆಸ್ಟ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಶಶಾಂಕ್ ಅವರೇ, ಅವರು ಏಕ್ದಮ್ ತನ್ಮಯ ಆಗಿದ್ದಾರೆ. ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್. ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೇವೆ. ಏನ್ ಬಂದೋದಿಲ್ಲಿ? ಏನ್ ಬಂದೋದಿಲ್ಲಿ? ತೆಪ್ಪಕಾಡ. ಸಣ್ಣ ಪುಟ್ಟ ಮರಿಯೊಬ್ಳು ನೋಡ್ತಾ ಇದ್ದಾಳೆ. ಇವಳು ಸಮೇತ ಆನೆ ಮರಿ ನೋಡ್ಲಿಕ್ಕೆ ಬಂದಿದ್ದಾಳೆ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನೆಲ್ ಕುಮಾರ್ KC 85ಗೆ ಸುಸ್ವಾಗತ. ನಾವೀಗ ಒಂದು ತಂಡ ತಮಿಳುನಾಡಿನ ತೆಪ್ಪಗಾಡಿಗೆ ಬಂದಿದ್ದೇವೆ. ಈಗ ನಾವು ತಮಿಳುನಾಡಿನಲ್ಲಿರುವಂತಹ ತೆಪ್ಪಗಾಡಿಗೆ ಬಂದಿದ್ದೇವೆ. ನನ್ನ ತಂಡದ ಸದಸ್ಯರೆಲ್ಲ ಮುಂದೆ ಹೋಗ್ತಿದ್ದಾರೆ. ನೋಡಿ, ನಮ್ಮ ತಂಡದ ಸದಸ್ಯರೆಲ್ಲ ಟಿಕೆಟಿಗಾಗಿ ಹೋಗ್ತಿದ್ದಾರೆ. ಇವರೆಲ್ಲ ನೋಡಿ, ಇವರು ಶಶಾಂಕ್ ಹೇಳಿ ಉಡುಪಿಯವರು, ವಕೀಲರು. ಅದೇ ರೀತಿ ನಿಶ್ಮಿತಾ, ಇವರು ಸಮೇತ ವಕೀಲರು. ಇವರು ಅಭಿಷೇಕ್, ಮಂಡ್ಯದ ಗಂಡು ಇವರು. ಅದೇ ರೀತಿ ಹೂವಲ್ಲಿ ನೋಡಿ, ಅದು ನಿಶ್ಮಿತಾ ಅವರ ಅಣ್ಣ. ತಮಿಳುನಾಡು ಮಧುಮಲೈ ಟೈಗರ್ ರಿಸರ್ವ್. ಇದು ಇಲ್ಲಿ ಟಿಕೆಟ್ ಮಾಡುವಂಥ ಸ್ಥಳ. ನಮ್ಮವರು ಟಿಕೆಟಿಗಾಗಿ ಹೋಗಿ ನಿಂತಿದ್ದಾರೆ. ಇಲ್ಲಿ ಬಂದರೆ ಟಿಕೆಟ್ ಮಾಡುವ ಸ್ಥಳ ಇದೇ ಆಗಿರ್ತದೆ. ನೋಡಿ, ನಮ್ಮ ನಿಶ್ಮಿತರ ಅವರ ಅಣ್ಣ. ಹಾಯ್. ಈಗ ನಾವೀಗ ಇಲ್ಲಿ ಎಲ್ಲಿಗೆ ಬಂದದ್ದು? ನಾವೀಗ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್. ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೇವೆ. ಇಲ್ಲಿದ್ದು ತಮಿಳುನಾಡಿನಲ್ಲಿದ್ದೇವೆ. ಏನು ಸ್ಪೆಷಾಲಿಟಿ ಇಲ್ಲಿದ್ದು? ಇಲ್ಲಿಯ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಎಲಿಫೆಂಟ್ ವಿಸ್ಪರರ್ಸ್ ಅಂತ ಒಂದು ಆಸ್ಕರ್ ವಿನ್ನಿಂಗ್ ಡಾಕ್ಯುಮೆಂಟರಿ ಮೂವಿ ಮಾಡಿದ್ದಾರೆ. ಅದು ಇಲ್ಲಿರುವ ಎಲಿಫೆಂಟ್ ಗಳ ಬೇಸ್ ಮೇಲೆ ಮಾಡಿದ್ದಾರೆ. ಮಗು ರಾಘು ಅಂತ ಒಂದು ಎಲಿಫೆಂಟ್. ಹೌದು, ಒಂದು ಸಣ್ಣ ಮರಿಯಾನೆಯನ್ನ ಒಂದು ಗಂಡ ಹೆಂಡತಿ ಇಬ್ರು ಸಾಕಿ ಅದನ್ನ ಒಂದು ದೊಡ್ಡ ಮಾಡಿದಂತಹ ಒಂದು ಸನ್ನಿವೇಶದ ಸಿನಿಮಾ ಆಗಿದೆ. ಅದು ಬಹಳಷ್ಟು ಒಂದು ಉತ್ತಮವಾದಂತಹ ಸಿನಿಮಾ. ನೋಡೋಣ, ಆ ಆನೆ ಇಲ್ಲಿ ಸಿಗ್ಬೋದಲ್ಲ ನಮಗೆ ನೋಡ್ಲಿಕ್ಕೆ? ಖಂಡಿತ ನೋಡುವ. ಅದೇ ರೀತಿ ನಮ್ಮ ಶಶಾಂಕ್ ಅವರು ನೆಗಾಡ್ತಾ ಇದ್ದಾರೆ. ಇವರು ಒಂಥರ ಆನೆನೆ ನಮ್ಮ ತಂಡದ್ದು. ಯಾಕಂದ್ರೆ ಇವರ ಮುತುವರ್ಜಿಯಲ್ಲೇ ನಾವು ಬಂದಿದ್ದೇವೆ. ಬಾಹುಬಲಿ. ಹೌದು, ಬಾಹುಬಲಿ ಇವರು. ನೋಡಿ, ಅಣ್ಣ ಮತ್ತು ತಂಗಿ ಹೇಗೆ ಹೋಗ್ತಿದ್ದಾರೆ ನೋಡಿ ಜೊತೆಯಾಗಿ. ಅಣ್ಣ ಬೋಳು, ತಂಗಿ ಫುಲ್ಲು ಕುಗ್ಗು. ನೋಡಿ, ನಮ್ಮ ತಂಡ ಬರ್ತಾ ಇದೆ, ಎಲ್ಲ ಹೋಗ್ತಾ ಇದ್ದಾರೆ. ಈಗ ಇಲ್ಲಿಂದ ನಮಗೆ ಒಳಗೆ ಹೋಗುವಂತಹ ಒಂದು ದಾರಿ ಇದು. ಈಗ ಇನ್ನು ಕೆಲವು ಹೊತ್ತಿನಲ್ಲಿ ಬಿಡ್ತಾರೆ. ಇದೆಲ್ಲ ಆನೆ ಕ್ಯಾಂಪುಗಳು ಇಲ್ಲಿದೆ. ನೋಡುವ ಇಲ್ಲಿ ಒಂದು ಸುಂದರತೆಯನ್ನು. ಏನ್ ಬಂದೋದಿಲ್ಲಿ? ಏನ್ ಬಂದೋದಿಲ್ಲಿ? ತೆಪ್ಪಗಾಡ. ಅದಕ್ಕಿಂತ ತೆಪ್ಪದಲ್ಲಿ ಹೌದು ನೋಡು ಅಂತೇಳಿ ಬಂದದ. ಈಗ ಉಡುಪಿಯಿಂದ ಇಲ್ಲಿವರೆಗೆ ಬಂದದ. ಅದಕ್ಕೆ ಇಲ್ಲಿ ನೋಡೋಣ. ಹೌದಾ? ಈಗ ಒಳಗೆ ಬಿಟ್ಟಿದ್ದಾರೆ, ನಾವು ಹೋಗ್ತಿದ್ದೇವೆ ಈಗ ಒಳಗೆ. ಒಬ್ಬೊಬ್ಬರನ್ನೇ ಟಿಕೆಟ್ ನೋಡಿ ಬಿಡ್ತಾ ಇದ್ದಾರೆ ಇವರು. ಈಗ ನಮ್ಮ ಸರದಿ, ನಾವು ಹೋಗ್ತಿದ್ದೇವೆ ಒಳಗೆ. ಕಾಣ್ಬೋದು, ಬಹಳಷ್ಟು ಸುಂದರವಾಗಿ ಮಾಡಿದಂತಹ ಈ ಒಂದು ಜಾಗ. ಮಧುಮಲೈ ಟೈಗರ್ ರಿಸರ್ವ್ ಇಲ್ಲಿ ಕಾಣ್ತಿದ್ರಿ. ಅದೇ ರೀತಿ ಆನೆಯ ಒಂದು ಮೂರ್ತಿಯನ್ನ ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಅದ್ಭುತವಾದಂಥ ಪ್ರಕೃತಿಯಲ್ಲಿ ಆನೆ ಆರೈಕೆಯ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ. ಇವೆಲ್ಲ ಕಾಣ್ಬೋದು. ಇಲ್ಲಿ ಆನೆಗಳೆಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ಆನೆಗಳಿವೆ. ಅದೇ ರೀತಿ ಇಲ್ಲಿ ನೋಡಿ, ಏನೋ ಓಡ್ತಾ ಇದ್ದಾನೆ ಮಗುವನ್ನು ಇಟ್ಕೊಂಡು.
ಇದೆಲ್ಲ ಆನೆಗಳಿಗೆ ಆಹಾರ ನೀಡುವಂತಹ ಈಗ ಸಮಯ. ಇಲ್ಲಿ ಆನೆಗಳು ಬರ್ತಿದೆ ಎಲ್ಲ ನೋಡಿ. ಅಲ್ಲಿ ಏನು ನಾವು ಬರುವಾಗ ಸಿನಿಮಾದ ರಾಘು ಅಲ್ಲಿ ಬರ್ತಾ ಇದ್ದಾನೆ ನೋಡಿ. ಇವನೇ ಆ ಚಿತ್ರದಲ್ಲಿ ನಟಿಸಿದಂತಹ ರಾಘು. ಈಗ ದೊಡ್ಡದಾಗಿದ್ದಾನೆ, ಆವಾಗ ಸಣ್ಣ ಮರಿ ಇದ್ದ, ಈಗ ದೊಡ್ಡದಾಗಿ ನಮ್ಮನ್ನ ಸ್ವಾಗತಿಸಲು ಬರ್ತಾ ಇದ್ದಾರೆ ನೋಡಿ. ಎಲ್ಲಿ ನೋಡಿದ್ರಲ್ಲಿ ಆನೆಗಳು, ಇದೆಲ್ಲ ಆಹಾರ ನೀಡುವಂಥ ಸಮಯ. ಒಂದೊಂದೇ ಆನೆಗಳು ಬರ್ತೇವೆ ಇಲ್ಲಿ. ರಾಘು, ಸಣ್ಣ ಮರಿ ರಾಘು, ತುಂಬ ಸುಂದರವಾದಂಥ ಚಿತ್ರದಲ್ಲಿ ನಟಿಸಿದ ರಾಘು ನೋಡಿ. ಇವರೇ ಆ ಹೀರೋ. ರಾಘುವನ್ನ ದೊಡ್ಡದು ಮಾಡಿದವರು ಇವರು. ಸಿಕ್ಕಿದೆ ನಮ್ಮ ಪುಣ್ಯ. ಬಹಳಷ್ಟು ಅಪರೂಪವಾಗಿ ಇವರು ಸಿಗುದು, ಆದ್ರೂ ಇಲ್ಲಿದ್ದಾರೆ, ಖುಷಿ ಆಯ್ತು. ನಮಸ್ಕಾರ ರಘು. ನಮಸ್ಕಾರ. ನಾವು ನಿಮ್ಮನ್ನ ಖಾಲಿ ಇದರಲ್ಲಿ ನೋಡಿದ್ದೇವೆ ಟಿವಿಯಲ್ಲಿ. ಇವತ್ತು ನೀವು ನಮಗೆ ಸಿಕ್ಕಿದ್ದೀರಿ. ನಿಮ್ಮ ಮರಿ ಆನೆ ಸಾಕಿದಂತ ಒಂದು ಸಣ್ಣ ವಿಷಯವನ್ನ ಹಂಚಿಕೊಂಡಿದ್ರೆ ಒಳ್ಳೆಯದು. ಅದು ಹೇಗೆ ಸಿಕ್ಕಿತ್ತು? ಅದು ಇಲ್ಲಿಲ್ಲ, ತೇನಕನಿಕೋಟೆ ಹೊಸೂರು ಫಾರೆಸ್ಟ್ ನಲ್ಲಿ ಸಿಕ್ಕಿದ್ದು. ಅಲ್ಲಿಂದ ಅಲ್ಲಿ ಅಮ್ಮ ಇಲ್ಲ, ಅದು ಕರೆಂಟ್ ಸಾಕಿ ಸೆತ್ತೋಗ್ಬಿಡ್ತು. ಆಮೇಲೆ ಇಲ್ಲಿಂದ ನಮ್ ಫೋನ್ ಮಾಡಿದ್ರು. ಇಲ್ಲಿಂದ ನಾವು ಇದ್ದು ಒಂದೂವರೆ ತಿಂಗಳಲ್ಲಿ ಇದ್ದಿ. ಅಲ್ಲೆಲ್ಲ ಸಣ್ಣಾಗಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಊರೊಳಗೆ ಬರೋ ಹೊತ್ತಿಗೆ ಇರ್ದು ನಾಯಿ ಎಲ್ಲ ಕಡ್ದು ಬಾಲೆಲ್ಲ ಕಟ್ಟಾಗಿ ತುಂಬಾ ಮೋಸ ಆಗಿತ್ತು ಆನೆ. ಆಮೇಲೆ ನಾನು ಎಲ್ಲ ನೋಡೋ ಹೊತ್ತಿಗೆ ತುಂಬಾ ಮೋಸ ಆಗಿತ್ತು. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಇಲ್ಲಿ ಅಂದ್ರೆ ನಮ್ಗೆ ಯಾವಾಗಲೂ 24 ಮಣಿಕ್കൂರು ಡಾಕ್ಟರ್ ಇಲ್ಲಿ ಇರ್ತಾರೆ. ಅದಕ್ಕೆ ಅಲ್ಲಿಂದ ಗಾಡಿಲಿ ಇಟ್ಕೊಂಡು ಇಲ್ಲಿ ತಕೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಒಂದು ಡಾಕ್ಯುಮೆಂಟ್ ಐತಿ, ಅವಾರ್ಡ್ ಸಿಗ್ಲಿ. ನೀವು ಇಬ್ರು ಸಹ ಗಂಡ ಹೆಂಡತಿ ಬಹಳ ಮಗುವಿನಾಗೆ ಸಾಕಿದ್ರಲ್ಲ. ಹೌದೌದು. ಇವತ್ತಿಗೆ ಆಗೋದು ಅವನು ಇಷ್ಟು ದೊಡ್ಡದಾಗಿ. ಈಗ ರಘುಗೆ 10 ವಯಸ್ಸಾಯ್ತು, ಬೊಮ್ಮಿಗೆ 6 ವಯಸ್ಸಾಯ್ತು. 6 ವಯಸ್ಸಾಯ್ತು. ಆಗ್ಲಿ, 2 ಆನೆಗಳನ್ನ ನೀವು ಬಹಳ ಪ್ರೀತಿಯಿಂದ ಸಾಕಿದ್ರಿ. ಬಹಳ ಖುಷಿ ಆಯ್ತು ನಿಮ್ಗೆ ಸಿಕ್ಕಿ. ಎಲ್ಲ ನಮ್ಮ ಮಕ್ಕಳ ತರ ಸರ್. ಮಕ್ಕಳ ತರ ಪ್ರಾಣಿಗಳು ನಮ್ಮ ಮಕ್ಕಳ. ಅದೇ ರೀತಿ ನೀವು ಸಾಕಿದೀವಿ. ಆಗ್ಲಿ, ನಿಮ್ಮ ಈ ಒಂದು ಪ್ರೀತಿ ಮತ್ತು ಒಂದು ಅವುಗಳ ಆರೈಕೆ ಸದಾ ಇರ್ಲಿ ಅಂತ ಹೇಳಿ ಕೇಳ್ಕೊಳ್ತಿದ್ದೆ. ಸರಿ ಸರ್, ನಮಸ್ಕಾರಗಳು. ತುಂಬಾ ಖುಷಿ ಆಯ್ತು ಸರ್. ನಮಸ್ಕಾರ. ಇದು ಆನೆಗೆ ದಿನಲು ಕೊಡುವಂತಹ ಒಂದು ಆಹಾರ. ಎಲ್ಲ ಓರಣವಾಗಿ ಇಟ್ಟಿದ್ದಾರೆ. ಬಹಳೊಂದು ಸುಸಜ್ಜಿತವಾಗಿ ಕ್ರಮಬದ್ಧವಾಗಿ ಆಹಾರ ನೀಡುವ ಕಾರ್ಯಕ್ರಮವನ್ನ ಇವರು ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಅಕ್ಕಿ ಇದೆ, ಅದೇ ರೀತಿ ಬೆಲ್ಲ ಇದೆ, ಅದೇ ರೀತಿ ರಾಗಿ, ಇದರಿಂದ ಮಾಡಿದಂತಹ ಒಂದು, ಹಾಗೂ ಕಬ್ಬು, ಇವೆಲ್ಲವನ್ನ ಆನೆಗೆ ತಿನ್ನಿಸ್ತಿದ್ದಾರೆ. ಇದಿಷ್ಟು ಆಹಾರ ಅವುಗಳ ಬೆಳಗಿನ ಉಪಹಾರ. ಕಾಣ್ತಿದ್ರೆ ಇಲ್ಲಿ ಎಲ್ಲ ಆನೆಗಳು ಹಾಗೂ ಆನೆಗಳನ್ನು ನೋಡಲಿಕ್ಕೆ ಜನರು ಎಲ್ಲ ಬಂದು ಸೇರಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆಹಾರ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ನೀವು ಈಗಲೇ ನೋಡಿದ್ರಿ ಆಹಾರದಲ್ಲಿ ಯಾವ್ಯಾವ ಬಗೆಗಳಿವೆ ಅಂತೇಳಿ. ಇವೆಲ್ಲವನ್ನ ಇವರು ಈಗ ಸ್ವಲ್ಪ ಹೊತ್ತಿನಲ್ಲಿ ತಿನ್ನಿಸ್ಲಿಕ್ಕಿದ್ರೆ ನೋಡೋಣ. ಎಲ್ಲರೂ ಕೌತುಕದಿಂದ ನೋಡ್ತಾ ಇದ್ದಾರೆ. ಈಗೊಂದು ಆಹಾರ ನೀಡುವ ಸಮಯ, ಅದೆಲ್ಲವನ್ನು ನೋಡ್ತಿದ್ದಾರೆ. ನಮ್ಮ ತಂಡ ಇಲ್ಲಿದೆ. ನಮ್ಮ ತಂಡದವರು ಸಮೇತ ಬಹಳ ಇಂಟ್ರೆಸ್ಟ್ನಲ್ಲಿ ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಶಶಾಂಕ್ ಅವರು ಬಹಳ ಇಂಟ್ರೆಸ್ಟ್ನಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಶಶಾಂಕ್ ಅವರೇ, ಅವರು ಏಕ್ದಮ್ ತನ್ಮಯ ಆಗಿದ್ದಾರೆ ನೋಡಿ. ರಾಘುವನ್ನ ಪಾಪ ಚೈನಲ್ಲಿ ಕಟ್ಟಿ ಹಾಕಿದ್ದಾರೆ ರಾಘುವನ್ನ. ಅದಕ್ಕೆ ಕಾಲಿಗೆ ಏನು ತಾಗಬಾರ್ದೇನೋ ಉದ್ದೇಶದಿಂದ ಅವರು ಎಣ್ಣೆಯನ್ನು ಹಚ್ಚಿದ್ದನ್ನು ನೀವು ಇಲ್ಲಿ ಕಾಣ್ತಿದ್ದೀರಿ. ಯಾಕೆಂದರೆ ಇವುಗಳ ಕಾಲಿಗೆ ಚಿಕ್ಕಂದಿನಿಂದಲೇ ಸರಪಳಿಯನ್ನು ಜೋಡಿಸಲಾಗುತ್ತೆ. ಯಾಕೆಂದರೆ ಅವುಗಳಿಗೆ ಮನವರಿಕೆ ಆಗಬೇಕು, ನಾನು ಇವರ ಹಿಡಿತದಲ್ಲಿದ್ದೇನೆ ಅಂತೇಳಿ. ಇಲ್ಲಿ ಸಣ್ಣ ಪುಟ್ಟ ಮರಿಯೊಬ್ಬಳು ನೋಡ್ತಿದ್ದಾಳೆ. ಇವಳು ಸಮೇತ ಆನೆ ಮರಿ ನೋಡಲಿಕ್ಕೆ ಬಂದಿದ್ದಾಳೆ. ಬಹಳಷ್ಟು ಕೌತುಕದಿಂದ ನೋಡ್ತಾ ಇದ್ದಾಳೆ ಮರಿ. ಸಣ್ಣ ಬಾಬಾ. ನೋಡಿ, ಇಲ್ಲಿ ರಾಘುವಿನ ಬಗ್ಗೆ ಆದಂತಹ ಚಿತ್ರಣದ ಇಬ್ಬರು ನಾಯಕ ನಾಯಕಿಯರು ಇವರು ಆಕ್ಚುಲಿ. ಯಾಕಂತ ಹೇಳಿದ್ರೆ ಈ ಮರಿ ಆನೆಯನ್ನ ಸಾಕಿ ಬೆಳೆಸಿದೆ ಇವರು. ಇದರ ಬಗ್ಗೆ ಚಿತ್ರಣಗೊಂಡು ಅದು ಆಸ್ಕರ್ ಅವಾರ್ಡ್ ಅನ್ನ ಪಡೆದುಕೊಂಡಿದೆ. ಅದರ ಫೋಟೋ ಇಲ್ಲಿದೆ. ವಿಶೇಷ ಅಂತ ಹೇಳಿದ್ರೆ, ತಾಯಿ ಇಲ್ಲದ ಮರಿ ಆನೆ ಅವರೇ ತಾಯಿ ತಂದೆಯ ಸ್ಥಾನದಲ್ಲಿದ್ದಾರೆ. ಅದು ಸಿನಿಮಾದಲ್ಲಿಯೂ ಅವರೇ ಹಾಗೂ ನಿಜ ಜೀವನದಲ್ಲಿಯೂ ಅವರೇ ತಾಯಿಯಾಗಿ ಅದನ್ನ ಬಾಟ್ಲಲ್ಲಿ ಹಾಲು ಕೊಟ್ಟು ಸಾಕ್ತಿದ್ದಾರೆ. ಸೊ ಇದೊಂದು ಇಲ್ಲಿಯ ನೈಸರ್ಗಿಕದ ಒಂದು ವೈಚಿತ್ರ್ಯ. ಇಲ್ಲಿ
ನೋಡಿ ಇಲ್ಲಿ ಎಲ್ಲ ಆನೆಗಳ ಹೆಸರಿದೆ. ಕಾಮಾಕ್ಷಿ ಹಾಗೂ ಸುಜಯ್ ಹಾಗೂ ಮಾರನ್ ಹಾಗೂ ಜಂಬು ಹಾಗೂ ನಮ್ಮ ರಾಘು ಹಾಗೂ ಶಂಕರ್ ಹಾಗೂ ಬೊಮ್ಮನ್ ಹಾಗೂ ಇಂದ್ರ, ಹಾಗೆಯೇ ವಿಲ್ಸನ್ ಇದ್ದಾನೆ, ಇಂದರ್ ಇದ್ದಾನೆ, ಹಾಗೂ ಗಣೇಶ್ ಇದ್ದಾನೆ, ಹಾಗೂ ಸಂತೋಷ್, ಅದೇ ರೀತಿ ಶ್ರೀನಿವಾಸ ಹಾಗೂ ವಾಸಿಂ ಇದ್ದಾನೆ, ಅದೇ ರೀತಿ ಮಧುಮಲೈ ಇದ್ದಾನೆ, ಹಾಗೆಯೇ ಕೃಷ್ಣ ಇದ್ದಾನೆ, ಅದೇ ರೀತಿ ವಿಜಯ್. ಇವಿಷ್ಟು ಆನೆಗಳು ಇಲ್ಲಿವೆ. ಈಗ ಆಹಾರ ಕೊಡುವಂಥ ಸಮಯ ಎಲ್ಲ ತಯಾರು ಮಾಡ್ತಿದ್ದಾರೆ. ಎಲ್ಲವನ್ನ ಈಗ ಎಲ್ಲ ಮಾವುತರು ಅವರವರ ಆನೆಗಳಿಗೆ ಕೊಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಕಾಣ್ತಿದ್ರಿ, ಆನೆಗೆ ಆಹಾರ ಕೊಡುವಂಥ ಸಮಯ ಆಯಿತು, ಅದನ್ನು ತಯಾರು ಮಾಡ್ತಿದ್ದಾರೆ. ನೀವಿಲ್ಲಿ ನೋಡ್ತಿದ್ರಿ, ಅದನ್ನು ಯಾವ ರೀತಿ ನುರಿದು ಅದನ್ನು ತಯಾರು ಮಾಡ್ತಿದ್ದಾರೆ ಅಂತೇಳಿ ನೀವಿಲ್ಲಿ ಕಾಣ್ತಿದ್ರಿ ನೋಡಿ. ಅದೆಲ್ಲವನ್ನ ಮುದ್ದೆಯಾಗಿ ಮಾಡಿ ಅದನ್ನು ಕೊಡುವಂತಹ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರು. ನೀವಿಲ್ಲಿ ಕಾಣ್ಬೋದು ನೋಡಿ, ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅದನ್ನು ಆನೆಗೆ ಕೊಡೋದನ್ನು ನೀವಿಲ್ಲಿ ಕಾಣ್ತಿದ್ರಿ. ಒಂದು ಮುದ್ದೆಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ತಯಾರು ಮಾಡ್ತಿದ್ದಾರೆ ನೋಡಿ, ಅದೆಲ್ಲವನ್ನ ಮುದ್ದೆ ಮಾಡಿ ಕೊಡುವಂಥ ಒಂದು ಕಾರ್ಯಕ್ರಮ ನೋಡಿ. ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಅದಕ್ಕೆ ತಿನ್ಸಿ ಆಯಿತು, ಭಾಳ ಖುಷಿಯಿಂದ ತಿಂತಾ ಇದೆ ಅದು ನೋಡಿ. ಅಲ್ಲಿ ನಮ್ಮ ರಾಘುಗೆ ತಿನ್ನಿಸ್ತಾ ಇದ್ದಾರೆ. ರಾಘು ಭಾಳ ಖುಷಿಯಿಂದ ತಿಂತಾ ಇದ್ದಾನೆ. ರಾಘುವಿನ ಆಹಾರ ಆಯಿತು. ಅದೇ ರೀತಿ ಇನ್ನೊಂದಕ್ಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಭಾಳ ಸುಂದರವಾಗಿ ತಿನ್ನುವಂಥ ದೃಶ್ಯವನ್ನ ನೀವಿಲ್ಲಿ ನೋಡ್ತಿದ್ದೀರಿ ನೋಡಿ. ತಿಂದ ಖುಷಿಯಲ್ಲಿ ಕುಣಿಲಿಕ್ಕೆ ಶುರು ಮಾಡಿದ್ದಾನೆ. ಈಗಾಗಲೇ ಬೆಳಗಿನ ಆಹಾರ ಸಿಕ್ಕಿದೆ ಅವನಿಗೆ, ಹಾಗಾಗಿ ನಾಟ್ಯ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ತಿಂದಂಥ ಖುಷಿಯಲ್ಲಿ. ಇವನು 74 ವರ್ಷದವ, ಬಹಳಷ್ಟು ಖುಷಿಯಲ್ಲಿದ್ದಾನೆ. ನೋಡಿ ಅಲ್ಲಿ ಎಷ್ಟು ಸುಂದರವಾಗಿ ತಿಂತಿದೆ ನೋಡಿ. ಅವನಿಗೂ ಕೊಟ್ಟ. ಜಂಬು ತಿಂತಾ ಇದ್ದಾನೆ. ನೋಡಿದ್ರಲ್ಲ, ಇಂದಿನ ಈ ಒಂದು ಆನೆಗಳಿಗೆ ಆಹಾರ ನೀಡುವಂಥ ಕಾರ್ಯಕ್ರಮ ಆಗಲಿ ಅಥವಾ ರಾಘುವನ್ನು ಸಾಕಿದಂಥ ಮಾವುತರಾಗಲಿ, ಅವರೆಲ್ಲರನ್ನ ನೀವು ನೋಡಿದ್ರಿ. ಯಾಕಂತ ಹೇಳಿದ್ರೆ ಇದೆಲ್ಲ ಕಾಕತಾಳೀಯ. ಅವರು ಇಲ್ಲಿ ಸಿಕ್ಕಿದೆ ನಮಗೊಂದು ಭಾಳ ಖುಷಿ. ಯಾಕಂದರೆ ನಾವೆಲ್ಲ ಅವರನ್ನು ಸಿನಿಮಾದಲ್ಲಿ ನೋಡಿದ್ದೆವು, ಇಂದು ನಮಗೆ ವಾಸ್ತವದಲ್ಲಿ ಅವರು ಸಿಕ್ಕಿದ್ದಾರೆ. ಅದೇ ಖುಷಿಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನೀವೆಲ್ಲ ಸಂತೋಷಗೊಂಡಿದ್ದೀರಿ ಅಂತ ಎನಿಸಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.